Hi everyone, welcome back to my channel. SSLC 2025 Mathematics My Goal Target 80 One Short Revision. Chapter wise application type questions ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಬರ್ತಾ ಇದ್ದೀನಿ. ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರುವಂತದ್ದು ಬೋರ್ಡ್ ಎಕ್ಸಾಮ್ ಮತ್ತೆ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎರಡಕ್ಕೂ ಹೆಲ್ಪ್ ಆಗಬೇಕು ಅನ್ನೋ ಇದರಲ್ಲಿ ನೋಡಿ ಇದೇ ಫಸ್ಟ್ ಟೈಮ್ 4 ಪೇಪರ್ಸ್ ನ ರಿಲೀಸ್ ಮಾಡಿರೋದು. ಮಾಡೆಲ್ ಪೇಪರ್ ನ 4 ಪೇಪರ್ಸ್ ರಿಲೀಸ್ ಮಾಡಿರೋದು ಇದು ಫಸ್ಟ್ ಟೈಮ್. ಯಾಕಂದ್ರೆ 1 or 2 ಬರ್ತಿತ್ತು ಅಷ್ಟೇ. ಈ ಸರಿ 4 ಪೇಪರ್ಸ್ ಏನಪ್ಪಾ ಅಂತಂದ್ರೆ ಇಟ್ ಈಸ್ ಲೈಕ್ ಹೇಗೆ ಕಂಪ್ಯಾರಿಸನ್ ಮಾಡಿ ಒಂದೊಂದು ಪೇಪರ್ ಕಂಪೇರ್ ಮಾಡಿ ಕ್ವೆಶನ್ಸ್ ಯಾವ ತರ ಬರಬಹುದು ಅಂತ ಹೇಳಿ ನಾವಿಲ್ಲಿ ನೋಡ್ಬೋದು. ಇಲ್ಲಿ ನಾನು ಫಸ್ಟ್ ಯಾಕೆ ಈ ತರ ಮಾಡ್ಕೊಂಡೆ ಅಂತಂದ್ರೆ ನಿಮ್ಗೆ ವೆರೈಟಿ ಆಫ್ ಕ್ವೆಶನ್ಸ್ ಇಲ್ಲಿ ನಿಮ್ಗೆ ಲೈಕ್ ಎಕ್ಸಾಂಪಲ್ಸ್ ಆಗಿ ಸಿಗುತ್ತೆ ಅನ್ನೋದಕ್ಕೋಸ್ಕರ ನಾನು 4 ಪೇಪರ್ ತಗೊಂಡಿರೋದು. ಹೌದು, ಕೆಲವರೆಲ್ಲ ಸಾಲ್ವ್ ಮಾಡಿದ್ದೀರಾ, 4 ಪೇಪರ್ಸ್ ಸಾಲ್ವ್ ಮಾಡಿದ್ದೀರಾ, ಬಟ್ ಇಲ್ಲಿ ಸ್ವಲ್ಪ ಡಿಫ್ರೆನ್ಸಸ್ ನೋಡ್ಬೇಕಾಗತ್ತೆ. ಅದೇ 3 ಮಾರ್ಕ್ಸ್ ಕೊಟ್ಟಾಗ ಎಷ್ಟು ಬರಿಬೇಕು, 2 ಮಾರ್ಕ್ಸ್ ಕೊಟ್ಟಾಗ ಎಷ್ಟು ಬರಿಬೇಕು, ಈ ತರದ್ದೆಲ್ಲ ಡಿಫ್ರೆನ್ಸ್ ನೋಡಿದಾಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ನಾನು ಹೇಗೆ ಆನ್ಸರ್ ಮಾಡಬೇಕು, ಯಾವ ಕ್ವೆಶನ್ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ. ಈಗ ಫಸ್ಟ್ ನಾವು ಹೋಗ್ತಾ ಇರೋಂಥದ್ದು ಸ್ಟಾರ್ಟಿಂಗ್ ಫ್ರಮ್ ಫಸ್ಟ್ ಲೆಸನ್ ನಾವು ಹೇಗೆ ಲೈಕ್ ಚಾಪ್ಟರ್ ವೈಸ್ ನಾನು ಹೇಗೆ ಡಿಸ್ಕಸ್ ಮಾಡಿದೆ. ಈಗ ಈ 4 ಪೇಪರ್ಸ್ ಅಲ್ಲೂ ಮಾಡೆಲ್ ಪೇಪರ್ 1, 2, 3, 4 ಈ 4 ಪೇಪರ್ಸ್ ಅಲ್ಲೂ ಆಯಾ ಚಾಪ್ಟರ್ ವೈಸ್ ಕ್ವೆಶನ್ಸ್ ಹೇಗೆ ಕೊಟ್ಟಿದ್ದಾರೆ, ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ರಿಲೇಟೆಡ್ ಆಗಿ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಬರ್ತೀನಿ. ಆಮೇಲೆ ಫಸ್ಟ್ ಈಗ ನಾನು ಡಿಸ್ಕಸ್ ಮಾಡ್ತಾ ಇರುವಂತದ್ದು ರಿಯಲ್ ನಂಬರ್ಸ್. ಈಗ ಫಸ್ಟ್ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಇರೋದು ರಿಯಲ್ ನಂಬರ್ಸ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ವೆಯ್ಟೇಜ್ ಇರೋದು 5 ಮಾರ್ಕ್ಸ್. ಓಕೆ, ಇದಕ್ಕೆ ವೆಯ್ಟೇಜ್ ಇರೋದು ಎಷ್ಟು 5 ಮಾರ್ಕ್ಸ್. ಆಮೇಲೆ ಈ 5 ಮಾರ್ಕ್ಸ್ಗೆ ಯಾವುದೇ ತರ ಕನ್ಫ್ಯೂಷನ್ ಇಲ್ಲದೆ ಖಂಡಿತ ನೀವು 5 out of 5 ಈಸಿಯಾಗಿ ತಗೊಳ್ಬಹುದು. ನೋಡ್ತಾ ಬರೋಣ ಈಗ ಕ್ವೆಶನ್ಸ್ ಹೇಗಿದೆ ಅಂತ ಹೇಳಿ. ಸೊ ಫಸ್ಟ್ ನೋಡೋದಾದ್ರೆ MCQ ನೋಡೋಣ. 4 ಪೇಪರ್ ಅಲ್ಲೂ MCQ ಕೊಟ್ಟಿದ್ದಾರೆ. ಎಲ್ಲ ನೋಡ್ತಾ ಬರೋಣ. ಈಗ ಫಸ್ಟ್ ನೋಡಿ ದಿ HCF ಆಫ್ 5 ಸ್ಕ್ವೇರ್ ಇಂಟು 2 ಅಂಡ್ 2 to the power of 5 into 5 ಅಂತ ಕೊಟ್ಟಿದ್ದಾರೆ. ಸೊ 5 into 2 ಇಲ್ಲಿ 2 to the power of 5 into 5 ಅಂತಿದೆ. ವಾಟ್ ಇಸ್ ಅ ಕಾಮನ್ ನೋಡೋದಾದ್ರೆ ನಮಗೆ ವಿ ಕ್ಯಾನ್ ಟೇಕ್ 1 5 ಹಿಯರ್ ಅಂಡ್ 1 2 ಹಿಯರ್. ಕರೆಕ್ಟಾ? ಹಾಗಾದ್ರೆ 2 into 5 ಆಗುತ್ತೆ ಆಪ್ಷನ್ ಎ. ಓಕೆ, ಇದು ಜಸ್ಟ್ ನನ್ನ ಆನ್ಸರ್ನ ಸ್ಕ್ರಾಲ್ ಮಾಡಿದೆ ಅಷ್ಟೇ. ಮಾಡೆಲ್ ಪೇಪರ್ 1, 2 ನಾನು ಎಲ್ಲೂ ಆನ್ಸರ್ಸ್ನ ಎಕ್ಸ್ಪ್ಲೇನ್ ಮಾಡಿರಲಿಲ್ಲ. ಇಲ್ಲಿ ಇವಾಗ ನಾನು ಒಂದೊಂದೇ ಚಾಪ್ಟರ್ಸ್ ಆ ಮಾಡೆಲ್ ಪೇಪರ್ ಕ್ವೆಶನ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ನೋಟ್ ಮಾಡ್ಕೊಳ್ಳಿ. ಇದೇ ತರ ನಿಮ್ಮ ಪ್ರಿಪರೇಟರಿ ಮತ್ತೆ ಬೋರ್ಡ್ ಎಕ್ಸಾಮ್ ಅಲ್ಲಿ ಕ್ವೆಶನ್ಸ್ನ ಕೇಳುವಂತ ಚಾನ್ಸಸ್ ಇರುತ್ತೆ. ಕಮಿಂಗ್ ಟು ದ ನೆಕ್ಸ್ಟ್ ಒನ್, ಇಫ್ ಎ ಅಂಡ್ ಬಿ ಆರ್ 2 ಪಾಸಿಟಿವ್ ಇಂಟೀಜರ್ಸ್ ದೆನ್ ದ ಕರೆಕ್ಟ್ ರಿಲೇಶನ್ಶಿಪ್ ಬಿಟ್ವೀನ್ HCF ಆಫ್ A, B ಅಂಡ್ LCM ಆಫ್ A, B ಈಸ್ ಅಂತ ಹೇಳಿ ಕೇಳಿದ್ದಾರೆ. ಈಗ ಇಲ್ಲಿ ನೋಡೋದಾದ್ರೆ ನಾವಿಲ್ಲಿ HCF ಆಫ್ A, B ಇಂಟು LCM ಆಫ್ A, B ಯಾವಾಗಲೂ ದ ಪ್ರಾಡಕ್ಟ್ ಆಫ್ ನಂಬರ್ಸ್ ಆಗಿರುತ್ತೆ. ದಟ್ ಈಸ್ ಆಪ್ಷನ್ ಬಿ. ಇದು ನೆನಪಲ್ಲಿರಬೇಕು. ರಿಮೆಂಬರ್ ದಿಸ್ ರಿಲೇಶನ್ಶಿಪ್ ಬಿಟ್ವೀನ್ HCF ಅಂಡ್ LCM ಅಂಡ್ ದ 2 ನಂಬರ್ಸ್. ಓಕೆನಾ? ಕಮಿಂಗ್ ಟು ದ ನೆಕ್ಸ್ಟ್ ಒನ್, ಇದು ಮಾಡೆಲ್ ಪೇಪರ್ 3 ಮತ್ತೆ 4 ಅಲ್ಲಿ ಕೇಳಿರುವಂತ ಕ್ವೆಶನ್. ದಿ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 90 ನಾನು ಪ್ರೈಮ್ ಫ್ಯಾಕ್ಟರ್ಸ್ ನೋಡೋದಾದ್ರೆ ನೋಡಿ 2 ಇಂದ ಮಾಡಿದ್ರೆ 245 ಅಗೇನ್ ಐ ಆಮ್ ಗೋಯಿಂಗ್ ವಿತ್ 45 ಆಯ್ತು. ಮತ್ತೆ 3 ಇಂದ ಬಂದ್ರೆ 315 ಅಗೇನ್ 3 ಇಂದ ಬಂದ್ರೆ 35 ಆಗುತ್ತೆ. ಸೊ 2335. ಸೊ 2335 ಆಪ್ಷನ್ ಸಿ. ಓಕೆ, ಕಮಿಂಗ್ ಟು ದ ನೆಕ್ಸ್ಟ್ ಒನ್, ದ ರ್ಯಾಷನಲ್ ನಂಬರ್ ಇನ್ ದಿ ಫಾಲೋಯಿಂಗ್ ಈಸ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ದಿ ರ್ಯಾಷನಲ್ ನಂಬರ್ ಇನ್ ದಿ ಫಾಲೋಯಿಂಗ್ ಈಸ್ ಅಂತಂದ್ರೆ ನೋಡಿ √3, √5, √7 ಆರ್ ಆಲ್ ಇರ್ಯಾಷನಲ್ ನಂಬರ್. √4 ಯಾಕಂದ್ರೆ √4 ಇಸ್ ನಥಿಂಗ್ ಬಟ್ ಪ್ಲಸ್ ಆರ್ ಮೈನಸ್ 2. ನೋಡಿ +2 ಆಗ್ಬೋದು -2 ಆಗ್ಬೋದು. ಸೊ ದಿಸ್ ಈಸ್ ಅ ರ್ಯಾಷನಲ್ ನಂಬರ್. ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ನೋಡಿ 4 MCQs ಏನಿರುತ್ತೆ ನಿಮ್ಗೆ HCF ಆಗಿರ್ಬೋದು, ಪ್ರೈಮ್ ಫ್ಯಾಕ್ಟರ್ಸ್ ಆಗಿರ್ಬೋದು, ಈ ತರ ರಿಲೇಶನ್ಶಿಪ್ ಅಲ್ಲಿ ಕೊಡೋದ್ರಿಂದ ಸ್ವಲ್ಪ ಫೋಕಸ್ ಮಾಡಿ ಆನ್ಸರ್ ಮಾಡಿ ಅಷ್ಟೇ. ಹಾಗಾದ್ರೆ MCQ ಈಸಿ ಇರುತ್ತೆ, 1 ಮಾರ್ಕ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಕಮಿಂಗ್ ಟು ದ 2 ಮಾರ್ಕ್ಸ್, 1 ಮಾರ್ಕ್ ಅಲ್ಲೂ ಕೆಲವೊಂದು ಕ್ವೆಶನ್, 2 ಕ್ವೆಶನ್ ಕೊಟ್ಟಿದ್ದಾರೆ. ದಿ ಮ್ಯಾಕ್ಸಿಮಮ್ ಲೆಂತ್ ಆಫ್ ರಾಡ್ ಟು ಕಂಪ್ಲೀಟ್ಲಿ ಮೆಷರ್ ದಿ ರಾಡ್ಸ್ ಆಫ್ ಲೆಂತ್ 24 and 36 ಅಂತ ಕೇಳಿದ್ದಾರೆ. ಇಲ್ಲಿ ನಾವು HCF ಫೈಂಡ್ ಔಟ್ ಮಾಡಬೇಕು. 24ಗೂ 36ಗೂ ನಾವಿಲ್ಲಿ HCF ಫೈಂಡ್ ಔಟ್ ಮಾಡಿದ್ರೆ ಏನ್ ಬರುತ್ತೆ ಅಂತ ನೋಡ್ಬೇಕಾಗುತ್ತೆ. ಸೊ 24 ಐ ಕ್ಯಾನ್ ರೈಟ್ ಇಟ್ ಆಸ್ ಏನಂತ ಬರೀಬಹುದು. ಇಲ್ಲಿ ನೋಡಿ 24 ಫ್ಯಾಕ್ಟರ್ಸ್ ನೋಡೋದಾದ್ರೆ 2 12s 2 6 2 3s. ಸೊ ಐ ಕ್ಯಾನ್ ರೈಟ್ ಇಟ್ ಆಸ್ 2 into 2 into 2 into 3. ಓಕೆ, 36 ಎಸ್. ನೆಕ್ಸ್ಟ್ 36 ನೋಡ್ತಾ ಬರೋಣ. 2 ಇಂದ ಬಂದ್ರೆ 2 18s 2 9s 3 3s. ಇಲ್ಲಿ ಬರೆಯೋದಾದ್ರೆ 2 into 2 into 3 into 3. ಓಕೆ, ಇಲ್ಲಿ ಕಾಮನ್ ಆಗಿರೋದು ಯಾವುದು 2
ಆ್ಯಂಡ್ ದಿಸ್ 3. ಓಕೆ, ಹಾಗಾದರೆ ನಾವಿಲ್ಲಿ ಏನು ತೊಗೊಳ್ಬೋದು, 2 ಇಂಟು 2 ಇಂಟು 3 ತೊಗೊಳ್ಳೋದಾದರೆ, ಸೊ 2 2s are 4, 4 3s are 12. ಸೊ 12 will be the HCF. ಹಾಗಾದರೆ ಮ್ಯಾಕ್ಸಿಮಮ್ ಲೆಂತ್ ಆಫ್ ರಾಡ್ ಟು ಕಂಪ್ಲೀಟ್ಲಿ ಮೆಜರ್ ದಿ ರಾಡ್ಸ್ ಆಫ್ ಲೆಂತ್ ಅಂತ ಬಂದಾಗ ಐ ವಾಂಟ್ 12 ಸೆಂಟಿಮೀಟರ್ ರಾಡ್ ಬೇಕಾಗುತ್ತೆ. ಓಕೆ, ಕಮಿಂಗ್ ಟು ದ HCF ಆಫ್ 7 and 12. ಓಕೆ, ಇದು ಈ ಪೇಪರಲ್ಲಿ ಕೇಳಿರುವಂಥದ್ದು ನೋಡಿ. ಇಲ್ಲೇ ಅಬ್ಸರ್ವ್ ಮಾಡಿ, 7 is a prime number, 12 is ನಾನ್ ಪ್ರೈಮ್ ನಂಬರ್. ಓಕೆ, ಕಾಂಪೋಸಿಟ್ ನಂಬರ್ ಆಗುತ್ತೆ. ಸೊ ನಿಮಗೆ ಒಂದು ಪ್ರೈಮ್ ನಂಬರ್ ಇದ್ರು, ಸೊ HCF ಆಲ್ವೇಸ್ ಇಟ್ ಈಸ್ HCF ಆಫ್ 7, 12 is always equal to 1. ನೆನಪಲ್ಲಿ ಇರಲಿ. ಓಕೆ, ಇದಿಷ್ಟು 1 ಮಾರ್ಕ್ ಕ್ವೆಶನ್ ಆದರೆ, ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಬನ್ನಿ. ಎಸ್, ಪ್ರೂವಿಂಗ್ ಇರ್ರಾಷನಲ್ ನಂಬರ್ ನೋಡಿ, 4 ಪೇಪರಲ್ಲಿದೆ. ಒಂದು ಮಾತ್ರ ಕಾಂಬಿನೇಷನ್ ಇದೆ ಬಿಟ್ರೆ ಇನ್ನು ಉಳಿದಿದ್ದಷ್ಟು ಏನಾಗಿದೆ, ಸಿಂಗಲ್ ಆಗಿದೆ. ಇದನ್ನ ನೋಡ್ತಾ ಬನ್ನಿ ಹೇಗೆ ಬರಿಬೇಕು ಅಂತ ಹೇಳಿ. ಇನ್ನೂ ಯಾರು ಕಲ್ತಿಲ್ಲ, ಈಗಲೂ ನಾನು ಹೇಳ್ತಿದ್ದೀನಿ. ಇಲ್ಲಿ ನಾವು ಲೈಕ್ ಕಾಂಟ್ರಡಿಕ್ಷನ್ ತಗೊಳ್ತೀವಿ, ಪ್ರೂವಿಂಗ್ ಕಾಂಟ್ರಡಿಕ್ಷನ್, ಮೆಥಡ್ ಆಫ್ ಕಾಂಟ್ರಡಿಕ್ಷನ್. ಅಂದ್ರೆ ಇರ್ರಾಷನಲ್ ಅಂತ ಪ್ರೂವ್ ಮಾಡಿ ಅಂದ್ರೆ ಅದನ್ನ ನಾವು ರ್ಯಾಷನಲ್ ಅಂತ ತಗೊಂಡು ಆಮೇಲೆ ನಮ್ಮ ಅಸಂಪ್ಷನ್ ರಾಂಗ್ ಅಂತ ಹೇಳಿ ವಿ ವಿಲ್ ಕನ್ಕ್ಲೂಡ್ ಇಟ್. ಓಕೆ, ಹಾಗಾದ್ರೆ ಇಲ್ಲಿ ನೋಡ್ತಾ ಬನ್ನಿ ನಾನು ಹೇಗೆ ಸ್ಟೆಪ್ಸ್ ಬರಿತೀನಿ ಅಂತ. ಲೆಟ್ ಅಸ್ ಅಸ್ಯೂಮ್ 3 plus root 5 is rational ಅಂತ ತಗೊಳ್ತೀವಿ. ಓಕೆನಾ, ಇದಾದ್ಮೇಲೆ ಇದು ರ್ಯಾಷನಲ್ ಅಂತಂದ್ರೆ ಆಸ್ ಯು ನೋ ದಟ್ ಇಫ್ ಇಟ್ ಈಸ್ ರ್ಯಾಷನಲ್ ವಿ ಕ್ಯಾನ್ ಎಕ್ಸ್ಪ್ರೆಸ್ ದಸ್ ಇನ್ ದ ಫಾರ್ಮ್ ಆಫ್ A/B. ಇಲ್ಲೇನಂತ ಬರೀತೀರಾ, ವೇರ್ A, B ಆರ್ ಕೋ ಪ್ರೈಮ್ ಅಂತ ಬರೀತೀರಾ. ಸರಿನಾ? ಎಸ್. ಈಗ ಇಲ್ಲಿ ಏನಪ್ಪಾ ಅಂತಂದ್ರೆ ಈ ತರ ಕಾಂಬಿನೇಷನ್ ಅಲ್ಲಿ ಕೊಟ್ಟಾಗ ರೂಟ್ ಒಂದ್ ಕಡೆ ಇರಬೇಕು, ಇನ್ನು ಉಳಿದಿದ್ದೆಲ್ಲ ನಂಬರ್ಸ್ ಒಂದ್ ಕಡೆ ಇರೋ ತರ ನೋಡ್ಕೋಬೇಕು. ಈಗ ರೂಟ್ 5 ಇಲ್ಲಿ ಇಡುತ್ತೆ, ಸೊ ಇಲ್ಲಿ A/B 3 ಇಟ್ ಬಿಕಮ್ಸ್ -3. ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. LCM ತಗೊಂಡ್ರೆ A - 3B/B. ಈಗ ಇಲ್ಲಿ ನೋಡಿ, A ಮತ್ತೆ B ಗೆ ವ್ಯಾಲ್ಯೂಸ್ ಕೊಡ್ತಾ ಹೋದ್ರೆ ದಿಸ್ ಪಾರ್ಟ್ ಬಿಕಮ್ಸ್ ರ್ಯಾಷನಲ್. ಹೌದಲ್ವಾ? ಹಿಯರ್ A - 3B/B ಈಸ್ ರ್ಯಾಷನಲ್ for all values of A and B ಅಂತ ನಾವು ತಗೊಳ್ತೀವಿ. ಹಾಗಾದ್ರೆ ಇದು ರ್ಯಾಷನಲ್ ಆದ್ರೆ ಇಲ್ಲಿ ನಾವು ಯಾವ ಸೈನ್ ತಗೊಂಡಿದೀವಿ, ಈಕ್ವಲ್. ಹಾಗಾದ್ರೆ ಏನಂತ ಬರಿಬಹುದು, ದೆನ್ ರೂಟ್ 5 ಈಸ್ ಆಲ್ಸೋ ರ್ಯಾಷನಲ್. ಆದ್ರೆ ನಾವು ಸಿಂಗಲ್ ಅಲ್ಲಿ ಏನ್ ಪ್ರೂವ್ ಮಾಡಿದ್ವಿ, ಬಟ್ ರೂಟ್ 5 ಈಸ್ ಇರ್ರಾಷನಲ್. ಯಾಕೆ, ನಾವು ಈಗ ಆಲ್ರೆಡಿ ವಿ ಹ್ಯಾವ್ proved. Okay, therefore this gives a contradiction to our statement. Nam statement ಏನು ಮಾಡಿದೀವಿ ಅದು ಕಾಂಟ್ರಡಿಕ್ಟ್ ಆಯ್ತು. therefore our assumption is wrong. ಹಾಗಾದ್ರೆ ರೈಟ್ ಯಾವುದು? ಹಾಗಾದ್ರೆ then 3 plus root 5 is irrational ಅಂತಾನೆ ತಗೊಳ್ಳು. ಹಾಗಾದ್ರೆ ನಮ್ಮ ಅಸಂಪ್ಷನ್ ರಾಂಗ್ ಆಗಿದೆ. ಹಾಗಾದ್ರೆ 3 plus root 5 is irrational. ಇಲ್ಲಿ ವೆರಿ ಸಿಂಪಲ್, ನೆನಪಲ್ಲಿ ಇಟ್ಕೊಳ್ಳಿ. ಇಲ್ಲಿ ಕಾಂಬಿನೇಷನ್ ಕೊಟ್ಟಿದ್ದಾರೆ 3 plus root 5, ಕೆಲವೊಂದ್ಸರಿ 2 minus root 2, ಈ ತರ ಇದೆಲ್ಲ ಕಾಂಬಿನೇಷನ್ ಇರುತ್ತೆ. ಅಲ್ಲಿ ಏನಪ್ಪಾ ಅಂತಂದ್ರೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಒಂದು ರ್ಯಾಷನಲ್ ಅಂತ ತಗೊಂಡ್ರೆ ವಿ ಕ್ಯಾನ್ ಎಕ್ಸ್ಪ್ರೆಸ್ ಇನ್ ದ ಟರ್ಮ್ಸ್ ಆಫ್ P/Q ತಗೊಳ್ಬಹುದು. ರೂಟ್ ಒಂದ್ ಕಡೆ, ಇನ್ನು ಉಳಿದಿದ್ದನ್ನೆಲ್ಲ ಒಂದ್ ಕಡೆಗೆ ತಗೊಳ್ಳಿ. ಅಲ್ಲಿ ಅದು ಏನಾಗುತ್ತೆ, ಇದು ಕಂಪ್ಲೀಟ್ ನಮ್ಗೆ ರ್ಯಾಷನಲ್ ಆಗುತ್ತೆ. A/B ಏನೇ ವ್ಯಾಲ್ಯೂ ತಗೊಂಡು. ಇಲ್ಲಿ ಈಕ್ವಲ್ ಸಿಂಬಲ್ ಇರೋದ್ರಿಂದ ರೂಟ್ 5 ರ್ಯಾಷನಲ್ ಆಗಬೇಕು. ಬಟ್ ಈ ಸಿಂಗಲ್ ಕಾಂಬಿನೇಷನ್ ಇದೆಯಲ್ಲ, ಇಲ್ಲೆಲ್ಲ ನಾವೇನಂತ ಪ್ರೂವ್ ಮಾಡಿದೀವಿ, ಇರ್ರಾಷನಲ್ ಅಂತ ಪ್ರೂವ್ ಮಾಡಿರ್ತೀವಿ. ಸೊ ಹಾಗಾಗಿ ಅವರ ಅಸಂಪ್ಷನ್ ಇಸ್ ರಾಂಗ್ ಅಂತ ಹೇಳಿ ಬರೀತೀರಾ. ಇದು ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ಇನ್ನು ಸಿಂಗಲ್ ಬಂದ್ರೆ, ಸಿಂಗಲ್ ನೋಡ್ತಾ ಬನ್ನಿ. ಈಗ ರೂಟ್ 3 ಇದೆ, ರೂಟ್ 5ನೇ ಪ್ರೂವ್ ಮಾಡ್ತೀವಿ. ಇಲ್ಲೇನ್ ಮಾಡ್ತೀರಾ, ಫಸ್ಟ್ ಲೆಟ್ ಅಸ್ ಅಸ್ಯೂಮ್ ಏನಂತ, ರೂಟ್ 5 ಇಸ್ ರ್ಯಾಷನಲ್. ಓಕೆನಾ? therefore ಹಾಗಾದ್ರೆ ರೂಟ್ 5 ನಾನು ಏನಂತ ಎಕ್ಸ್ಪ್ರೆಸ್ ಮಾಡ್ಬೋದು, A/B. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ರೀಸನ್ ಕೊಡೋದು, ವೇರ್ A, B ಆರ್ ಕೋ ಪ್ರೈಮ್. ಏನ್ ಹಾಗಾದ್ರೆ ಕೋ ಪ್ರೈಮ್ ಅಂದ್ರೆ ಏನು, HCF ಆಫ್ A, B is equal to 1 ಅಂತ. ದಿಸ್ ಸೆಂಟೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆ, ಇವಾಗ ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ 5 ರೂಟ್ ಅನ್ನ ಲೆಟ್ ಅಸ್ ಕ್ಯಾನ್ಸಲ್ ಇಟ್. ಹಾಗ ರೂಟ್ ಹೋಗ್ಬೇಕು ಅಂದ್ರೆ ಏನ್ ಮಾಡ್ತೀನಿ, ಸ್ಕ್ವೇರಿಂಗ್ ಬೋತ್ ಸೈಡ್. ಇಲ್ಲಿ ಇಲ್ಲಿ ನಾವೇನ್ ಮೇನ್ ಕ್ರೈಟೀರಿಯಾ ಏನ್ ಗೊತ್ತಾ, HCF ಆಫ್ A, B 1 ಅಲ್ಲ ಅಂತ ಪ್ರೂವ್ ಮಾಡ್ಬೇಕಷ್ಟೇ.
ಸ್ಕ್ವೇರಿಂಗ್ ಬೋತ್ ಸೈಡ್ ಮಾಡಿದ್ರೆ ಏನು ಬರುತ್ತೆ 5 is equal to a square by b square. ಇಲ್ಲೂ ಅಷ್ಟೇ a square b square. ಈಗ b square ಇಲ್ಲಿ ಕಳಿಸ್ತೀನಿ 5 ಈ ಕಡೆಗೆ ಬರುತ್ತೆ ನೋಡಿ b square is equal to a square by 5. ಇಲ್ಲಿ ಒಂದು ಸೆಂಟೆನ್ಸ್ ಬರಿಬೇಕಾಗತ್ತೆ ನಾವು. ಏನಂತ ಸೆಂಟೆನ್ಸು? ಇಲ್ಲಿ 5 ಅನ್ನೋದು a square ನ ಡಿವೈಡ್ ಮಾಡ್ತಿದ್ಯಾ? ಹಾಗಾದ್ರೆ ಏನು ಡಿವೈಡ್ ಮಾಡುತ್ತೆ? ಫಾರ್ ಎಕ್ಸಾಂಪಲ್ 25ನ ಈಗ 5 ಈಗ ಇಲ್ಲಿ ನಾನು ಏನು ಮಾಡ್ತೀನಿ ಅಂತಂದ್ರೆ 5 ಸ್ಕ್ವೇರ್ ತಗೊಳ್ತೀನಿ. ವಾಟ್ ಇಸ್ 5 ಸ್ಕ್ವೇರ್? 25 ಇಸ್ ಡಿವೈಡೆಡ್ ಬೈ 5 ಅಲ್ವಾ? ಹಾಗಾದ್ರೆ 5ನು ಡಿವೈಡ್ ಮಾಡಬೇಕದು. ಇಲ್ಲ, ಇದನ್ನ ಅರ್ಥ ಮಾಡ್ಕೊಳ್ಳಿ, ಸುಮಾರು ಮಕ್ಕಳು ಇಲ್ಲಿ ಕನ್ಫ್ಯೂಸ್ ಆಗ್ತಾರೆ. ಸೊ ಇಲ್ಲಿ ನಾನು ಇವಾಗ 5 ಸ್ಕ್ವೇರ್ ಇಸ್ ಡಿವೈಡೆಡ್ ಬೈ 5 ಅಂತೀನಿ, ಹಾಗತ್ತಲ್ವಾ? 5 ಸ್ಕ್ವೇರ್ ಇಸ್ 25. ಎಸ್, ಹಾಗಾದ್ರೆ ನಾನು ಬರೀ ಸ್ಕ್ವೇರ್ ಮಾಡ್ದೇನೆ ತಗೊಂಡ್ರು ಡಿವೈಡ್ ಆಗತ್ತಲ್ವಾ? ದಟ್ ಮೀನ್ಸ್ ಇಲ್ಲಿ ನಾನು ಎ ಸ್ಕ್ವೇರ್ನ ಡಿವೈಡ್ ಮಾಡ್ತಿದ್ದೀನಿ, ಏನು ಡಿವೈಡ್ ಆಗತ್ತೆ ಹಾಗಾದ್ರೆ? ದೆನ್ ಹಿಯರ್ ಅಥವಾ ಹಿಯರ್ ಅಂತ ತಗೊಳ್ಳಿ. ಹಿಯರ್ 5 divides a square, then 5 divides a. ಇದನ್ನ ಸ್ಟೇಟ್ಮೆಂಟ್ ನ ಬರೀತೀವಿ. ಕ್ಲಿಯರ್ ಆಯ್ತಲ್ವಾ? ಇಲ್ಲಿ ಏನ್ ಮಾಡಬೇಕು, ಈಗ ನಮ್ಗೆ ಅದೇ ತರ ಬಿ ಸ್ಕ್ವೇರ್ ಹತ್ರನು 5 ಡಿವೈಡ್ ಆಗುತ್ತೆ ಅಂತ ನಾವು ತಗೊಳ್ಬೇಕು. ಹಾಗಾಗಿ ಇಲ್ಲಿ ಏನ್ ಮಾಡ್ತಿದ್ವಿ, ಬೇರೆ ಒಂದು ವೇರಿಯಬಲ್ ನ ತಗೊಳ್ತಿದೀವಿ. ಏನಂತ ಅಂದ್ರೆ ಲೆಟ್ a is equal to 5c ಅಂತ ತಗೊಳ್ತೀನಿ. ಇಲ್ಲಿ 5 √5 ಆಗಿರೋದ್ರಿಂದ 5, √3 ಆದ್ರೆ 3, √2 ಆದ್ರೆ 2c, 5c 3c ಅಂತ. ಹಾಗಾದ್ರೆ ನಾನು a ಇರೋ ಜಾಗದಲ್ಲಿ 5c ಹಾಕ್ತೀನಿ. b ಸ್ಕ್ವೇರ್ ಇಸ್ ಈಕ್ವಲ್ ಟು a ಸ್ಕ್ವೇರ್ ಅಂದ್ರೆ 5c ಹೋಲ್ ಸ್ಕ್ವೇರ್ ಆಗುತ್ತೆ, ದಟ್ ಇಸ್ 25c ಸ್ಕ್ವೇರ್ ಆಗುತ್ತೆ. ನೋಡಿ ನಾನು ಡೈರೆಕ್ಟ್ ಆಗಿ ಬರ್ದಿದ್ದೀನಿ, ಇಲ್ಲಿ ಸ್ಪೇಸ್ ಇಲ್ಲ ಅಂತೇಳಿ. 5 ಸ್ಕ್ವೇರ್ a ನೋಡಿ, a ಸ್ಕ್ವೇರ್ ಅಂದ್ರೆ ಏನು? 5c ಹೋಲ್ ಸ್ಕ್ವೇರ್. 5 ಸ್ಕ್ವೇರ್ 25, c ಸ್ಕ್ವೇರ್. ಇಲ್ಲೇ ನೋಡಿ 5 1s 5 5s. ಇಲ್ಲಿ ನಮ್ಗೆ ಏನ್ ಬಂತು? b ಸ್ಕ್ವೇರ್ ಇಸ್ ಈಕ್ವಲ್ ಟು 5c ಸ್ಕ್ವೇರ್. 5 ಈ ಕಡೆಗೆ ತರ್ತೀನಿ, b ಸ್ಕ್ವೇರ್ ಬೈ 5 ಇಸ್ ಈಕ್ವಲ್ ಟು c ಸ್ಕ್ವೇರ್. ಹಾಗಾದ್ರೆ ಇಲ್ಲಿ ಸ್ಟೇಟ್ಮೆಂಟ್ ಕಂಟಿನ್ಯೂ ಮಾಡ್ತೀನಿ ನೋಡಿ. ಹಿಯರ್ 5 divides b ಸ್ಕ್ವೇರ್, then 5 divides b. therefore ಇಲ್ಲಿ ನೋಡಿ ಫಸ್ಟ್ ಸೆಂಟೆನ್ಸ್ ಅಲ್ಲಿ ಏನ್ ಬರ್ತದೆ? 5 divides a, ಇಲ್ಲಿ 5 divides b. therefore 5 divides both a and b. ಹಾಗಾದ್ರೆ ಎರಡನ್ನೂ ಡಿವೈಡ್ ಮಾಡುತ್ತೆ ಅಂದ್ರೆ ಐ ಕ್ಯಾನ್ ರೈಟ್ ಇಟ್ ಅಟ್ HCF of a, b is equal to 5. ಈ 5 ಅನ್ನೋದು ಏನು ಡಿವೈಡ್ ಮಾಡುತ್ತೆ? ಬಿನೂ ಡಿವೈಡ್ ಮಾಡುತ್ತೆ ಅಂದ್ರೆ ಇಟ್ ಇಸ್ ಅ ಕಾಮನ್ ಫ್ಯಾಕ್ಟರ್. ಅರ್ಥ ಆಗ್ತಾ ಇದೆಯಾ? ಹಾಗಾದ್ರೆ HCF of a, b is equal to 5. ಆದ್ರೆ ನಾನು ಇಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ ಏನ್ ತಗೊಂಡಿದ್ದೀನಿ? ಸ್ಟಾರ್ಟಿಂಗ್ ಅಲ್ಲಿ HCF of a, b is 1. ಸೊ ದಿಸ್ ಕಾಂಟ್ರಡಿಕ್ಟ್ಸ್ ಅವರ್ ಸ್ಟೇಟ್ಮೆಂಟ್. ಏನ್ ಸ್ಟೇಟ್ಮೆಂಟ್? ಏನಂತ ಸ್ಟೇಟ್ಮೆಂಟ್ ತಗೊಂಡಿದೀವಿ? HCF of a, b is equal to 1. therefore our assumption is wrong. ಹಾಗಾದ್ರೆ ಏನ್ ಬರ್ಕೋತೀರಾ? √5 is irrational number. ಅರ್ಥ ಆಯ್ತು ಅನ್ಕೊಳ್ತೀನಿ. ನೋಡಿ, ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ. ಕಾಂಬಿನೇಷನ್ ಕೊಟ್ಟಾಗ ನೀವೇನ್ ಮಾಡ್ತೀರಾ, ಸಿಂಗಲ್ ಕೊಟ್ಟಾಗ ಏನ್ ಮಾಡ್ತೀರಾ ಅನ್ನೋದನ್ನ ಸ್ವಲ್ಪ ಫೋಕಸ್ ಮಾಡಬೇಕು. ಹಾಗಾದ್ರೆ ನಿಮ್ಗೆ ಇಲ್ಲೊಂದು ಕ್ಲಾರಿಟಿ ಸಿಕ್ತು ನೋಡಿ. ಇಲ್ಲಿ ಇದು ಕಂಪಲ್ಸರಿ ಕ್ವೆಶ್ಚನ್ ಅಂತೇಳಿ. ಹಾಗಾದ್ರೆ MCQ ಕಂಪಲ್ಸರಿ ಆಗಿರುತ್ತೆ, ಇಲ್ಲಿ ನಿಮ್ಗೆ ಪ್ರೂವಿಂಗ್ ಕ್ವೆಶನ್ ಕಂಪಲ್ಸರಿ ಆಗಿರುತ್ತೆ. ಇಟ್ ಇಸ್ 100% ಕ್ವೆಶನ್. ಹಾಗಾದ್ರೆ ಇದಿಷ್ಟು ಮಿಸ್ಟೇಕ್ ಇಲ್ಲದೆ ಚೆನ್ನಾಗಿ ಯಾವುದೇ ಕ್ವೆಶನ್ ಕೊಟ್ಟು ನೀವು ಮಾಡ್ತೀರಾ ಅನ್ನೋದೊಂದು ಪ್ರಾಕ್ಟೀಸ್ ಮಾಡಿರ್ಬೇಕು. ಇದನ್ನ ಬಿಟ್ಟು ನೋಡಿ, ಇನ್ನೆರಡು ಪೇಪರ್ ಎರಡು ಎಕ್ಸ್ಟ್ರಾ 2 marks ಕ್ವೆಶನ್ ಕೊಟ್ಟಿದ್ರು. ವಾಟ್ ಈಸ್ ಅ ಕಾಂಪೋಸಿಟ್ ನಂಬರ್ ಅಂತ ಕೇಳಿದ್ರು. ಕಾಂಪೋಸಿಟ್ ನಂಬರ್ ಅಂದ್ರೆ ಗೊತ್ತಿದೆ, ನಂಬರ್ ಹ್ಯಾವಿಂಗ್ ಮೋರ್ ದೆನ್ 2 factors ಅಂತ ನಾವು ಹೇಳ್ತೀವಿ. ಅಂದ್ರೆ ಬರೀ 1 and itself, any number, any 2 numbers having ಅಥವಾ a number having only factors 1 and itself ಅಂದಿದ್ರೆ ಪ್ರೈಮ್ ನಂಬರ್ ಅಂತ ಹೇಳ್ಬೋದಿತ್ತು. ಬಟ್ ಇಲ್ಲಿ a number having, ಇಲ್ಲಿ ನಾನು ಇದು ಟೆಕ್ಸ್ಟ್ ಬುಕ್ ಅಲ್ಲೇ ಇದೆ ನಿಮ್ಗೆ, ಕಾಂಪೋಸಿಟ್ ನಂಬರ್ ಅಂದ್ರೆ ಸೊ a number having more than 2 factors we are going to call it as a composite number. ಅರ್ಥ ಆಯ್ತು ಅನ್ಕೊಳ್ತೀನಿ. ಎಸ್, ಈಗ ನೆಕ್ಸ್ಟ್ ನೋಡೋಣ. ಇಲ್ಲಿ ನೆಕ್ಸ್ಟ್ ಕಂಟಿನ್ಯೂಟಿ ಇದೆ ನೋಡಿ. ಕಂಟಿನ್ಯೂಟಿ ಏನ್ ಕೊಟ್ಟಿದ್ದಾನೆ? ವಿಚ್ ಇಸ್ ದ ಕಾಂಪೋಸಿಟ್ ನಂಬರ್ ಅಮಾಂಗ್ 23 and 24 ಅಂತ ಕೊಟ್ಟಿದ್ದಾರೆ. ಸೊ 23 and 24 ಅಂತ ಬಂದಾಗ 24 ಇಸ್ ಅ ಕಾಂಪೋಸಿಟ್ ನಂಬರ್. ಯಾಕೆ ಅಂದ್ರೆ 24 ಕ್ಯಾನ್ ಬಿ ರಿಟನ್ ಆಸ್ 24 ನೀವೇನಂತ ಬರಿಬಹುದು? 6 4s ಬರಿಬಹುದು, 12 2s ಅಥವಾ 12 2s ಅಂತ ಬರಿಬಹುದು. ಇಲ್ಲಿ ಏನಾಗ್ತಿದೆ? ವಿ ಹ್ಯಾವಿಂಗ್ ಡಿಫ್ರೆಂಟ್ ನಂಬರ್ಸ್, ಡಿಫ್ರೆಂಟ್ ಫ್ಯಾಕ್ಟರ್ಸ್. ಹಾಗಾಗಿ 24 ಇಸ್ ಅ ಕಾಂಪೋಸಿಟ್ ನಂಬರ್. ಇನ್ನೊಂದ್ಸರಿ ರಿಪೀಟ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಇಲ್ಲಿ ನಾವು ಕಾಂಪೋಸಿಟ್ ನಂಬರ್ ಅಂದ್ರೆ ಏನಂತ ಹೇಳ್ತೀವಿ? ನಂಬರ್ಸ್ ಹ್ಯಾವಿಂಗ್ ಮೋರ್ ದೆನ್ 2 ಫ್ಯಾಕ್ಟರ್ಸ್, ಮೋರ್ ದೆನ್ 2
2 ಫ್ಯಾಕ್ಟರ್ಸ್. ಸರಿನಾ? ಅದಕ್ಕೆ ಕಾಂಪೋಸಿಟ್ ನಂಬರ್ ಅಂತೀವಿ. ಇಲ್ಲಿ ಏನಾಯ್ತು, ಇಲ್ಲಿ ನಿಮ್ಗೆ 23 ಮತ್ತೆ 24 ಅಲ್ಲಿ ಯಾವ್ದು ಕಾಂಪೋಸಿಟ್ ನಂಬರ್? 24. ಯಾಕೆಂದ್ರೆ ಇಲ್ಲಿ ನೋಡಿ 6 4s and 24 ಅಂತೀವಿ. 6 and 4 ಆರ್ ಇಲ್ಲಿ 24 ಅಂದ್ರೆ 1 and 24 ಆಗಿರ್ಬೇಕು ಫ್ಯಾಕ್ಟರ್ಸ್. ಇಲ್ಲ, ನಮ್ಗೆ 6 ಇದೆ, 4 ಇದೆ, 12 ಇದೆ, 2 ಇದೆ. ಸೊ ಇಲ್ಲಿ ಮೋರ್ ದೆನ್ 2 ಫ್ಯಾಕ್ಟರ್ಸ್ ಇರೋದ್ರಿಂದ 24 ಇಸ್ ಅ ಕಾಂಪೋಸಿಟ್ ನಂಬರ್. ಇದನ್ನ ಬಿಟ್ಟು ನಮ್ಗೆ ಏನಂತ ಇದೆ, ನೆಕ್ಸ್ಟ್ ಕ್ವೆಶನ್ ನೋಡಿ, ಆರ್ ಅಂತ ಹೇಳಿ ಇನ್ನೊಂದು ಕೊಟ್ಟಿದ್ದಾರೆ. ಈ ಕ್ವೆಶನ್ ಇದನ್ನ ಮಾತ್ರ ಪ್ರತಿ ಸರಿ ಕೇಳ್ತಾ ಇರ್ತಾರೆ, ಸ್ವಲ್ಪ ನೀವು ನೋಡ್ಕೊಂಡಿರ್ಬೇಕು. ಏನಂತ ಹೇಳ್ತಾರೆ ಅಂತಂದ್ರೆ ಸ್ಟೇಟ್ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅಂತ ಕೇಳ್ತಾರೆ. ಏನಂತಂದ್ರೆ ಇಲ್ಲಿ ಎವ್ರಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ, ಇಲ್ಲಿ ನೋಡಿ ಫಂಡಮೆಂಟಲ್ ಥಿಯರಮ್ ಏನ್ ಹೇಳುತ್ತೆ, ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ಎವ್ರಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದಿ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಅಂಡ್ ದಟ್ ಫ್ಯಾಕ್ಟರೈಸೇಷನ್ ಈಸ್ ಯುನಿಕ್ ಅನ್ಲೆಸ್, ಅಥವಾ ಏನಾಗ್ತದೆ, ಇಟ್ ಚೇಂಜಸ್ ಇಟ್ಸ್ ಫ್ಯಾಕ್ಟರ್, ಆರ್ಡರ್ ಚೇಂಜ್ ಆಗ್ಬೋದು ಅಷ್ಟೇ, ಬಿಟ್ರೆ ಇಲ್ಲಿ ಏನಾಗತ್ತೆ, ಇಟ್ಸ್ ಫ್ಯಾಕ್ಟರೈಸೇಷನ್ ಈಸ್ ಯುನಿಕ್ ಅಂತೇಳಿ ನಾವು ಹೇಳ್ತೀವಿ. ಅರ್ಥ ಆಗ್ತಿದೆ ಅನ್ಕೊಳ್ತೀನಿ. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, ನೋಡ್ಕೊಳ್ಳಿ. ಸೊ ವಾಟ್ ಇಸ್ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅಂತ ಹೇಳಿದ್ರೆ, so we are going to every composite number can be expressed in the product of prime factors and this prime factorization unique and just it changes the order change ಆಗ್ಬೋದು ಅಷ್ಟೇ, order except the order of the factors. Next, write the composite number which has 7 and 3 as its only prime factors ಅಂತ ಹೇಳಿ ಕೇಳ್ತಿದ್ದಾರೆ. So write the composite number which has 7 and 3 as its only prime factors ಅಂದ್ರೆ you have to multiply. 7 3s are 21. So 21 is the composite number. Clear ಆಯ್ತು ಅಂತ ಅನ್ಕೊಳ್ತೀನಿ. ನೋಡಿ, ಇದಿಷ್ಟು ರಿಯಲ್ ನಂಬರ್ಸ್ ಅಲ್ಲಿ ಕೇಳಿರೋ ಅಂತ ಕ್ವೆಶನ್ಸ್. ಇವತ್ತು ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ಹಾಗಾದ್ರೆ ನಮ್ಗೊಂದು ಕ್ಲಾರಿಟಿ ಸಿಕ್ತು. ರಿಯಲ್ ನಂಬರ್ಸ್ ಅಲ್ಲಿ ನಮ್ಗೆ ಈ ತರ ಕಾನ್ಸೆಪ್ಟ್ಸ್ ಅಷ್ಟೇ ಕೇಳುವಂಥದ್ದು. ಒಂದು ಯಾವುದೋ ಒಂದು ನಂಬರ್ ಕೊಡ್ತಾರೆ, ಪ್ರೈಮ್ ಫ್ಯಾಕ್ಟರ್ಸ್ ಅಲ್ಲಿ ಬರೆಯಕ್ಕೆ ಹೇಳ್ತಾರೆ, ರಿಲೇಶನ್ಶಿಪ್ ಬಿಟ್ವೀನ್ LCM HCF ಅಂತ ಇರುತ್ತೆ. ಆಮೇಲೆ ನೆಕ್ಸ್ಟ್ ಕೊಡುವಂಥದ್ದು ಪ್ರೂವಿಂಗ್ ಇರ್ರಾಷನಲ್ ನಂಬರ್ ಆಗಿರುತ್ತೆ. ಆಮೇಲೆ ಯಾವುದೋ ಒಂದು ಕೊಟ್ಟು HCF ಫೈಂಡ್ ಔಟ್ ಮಾಡೋದಾಗಿರುತ್ತೆ. ಆರ್ ಕಾಂಪೋಸಿಟ್ ನಂಬರ್ ಅಂದ್ರೇನು, ಪ್ರೈಮ್ ನಂಬರ್ ಅಂದ್ರೇನು, ನೆಕ್ಸ್ಟ್ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್. ಹಾಗಾದ್ರೆ ಇಷ್ಟು ನಾನು ಪ್ರಿಪೇರ್ ಆದ್ರೆ ಸಾಕು. ಹಾಗಾದ್ರೆ ಈ ಲೆಸನ್ಗೆ ನಾನು ಇಷ್ಟು ಪ್ರಿಪೇರ್ ಆದ್ರೆ ಡೆಫಿನೆಟ್ಲಿ 5 out of 5 ತಗೊಳ್ಬಹುದು ಅನ್ನೋ ಒಂದು ಕ್ಲಾರಿಟಿ ಸಿಕ್ತು ಅನ್ಕೊಳ್ತೀನಿ. ಓಕೆ, ಇದಿಷ್ಟು ರಿಯಲ್ ನಂಬರ್ಸ್ದು ಪ್ರಾಕ್ಟೀಸ್ ಮಾಡಿ. ಡೋಂಟ್ ವರಿ, ಸ್ವಲ್ಪ ಫಾಸ್ಟಾಗಿ ನಾನು ಮಾಡೋಕೆ ಟ್ರೈ ಮಾಡ್ತೀನಿ ನಿಮ್ಮ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಅಷ್ಟೊತ್ತಿಗೆ. ಆವಾಗ ನಿಮ್ಗೆ ಏನಾಗುತ್ತೆ, ಒಂದು 27th ಇರೋದ್ರಿಂದ ಟುಡೇ ವಿ ಆರ್ 13th. ಸೊ ನಮ್ಗೆ ಇನ್ನೊಂದು 13 ಡೇಸ್ ಏನಿರುತ್ತೆ, ನಾನು ಕಂಪ್ಲೀಟ್ ಆಗಿ ಎಲ್ಲ ಚಾಪ್ಟರ್ಸ್ನು ಸಂಡೇ 2 ಲೆಸನ್ಸ್ನ ಮಾಡೋಕೆ ಟ್ರೈ ಮಾಡ್ತೀನಿ ನಾನು. ಸೊ ಹಾಗಾಗಿ ನಿಮಗೆ ಕಂಪ್ಲೀಟ್ ಒಂದಷ್ಟು ರಿವೈಸ್ ಆಗುತ್ತೆ ನಿಮಗೆ ಎಲ್ಲ ಲೆಸನ್ ಯಾವ ಥರ ಕ್ವೆಶನ್ಸ್ ಕೊಡ್ತಾರೆ ಅಂತೇಳಿ. ಇವತ್ತಿನ ಸೆಷನ್ ಹೇಗೆ ಅನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ. ನೋಡಿ, ಒಂದು ಕ್ಲಾರಿಟಿ ಸಿಕ್ತು ಅನ್ಕೊಳ್ತೀನಿ. ಇವತ್ತು ರಿಯಲ್ ನಂಬರ್ಸ್ ಅಲ್ಲಿ ಇಷ್ಟನ್ನು ಓದ್ಕೊಂಡ್ರೆ ಸಾಕು ನಿಮಗೆ 5 out of 5 ತಗೊಳಕ್ಕೆ. ಓಕೆ, ನೆಕ್ಸ್ಟ್ ಸೆಷನ್ ಅಲ್ಲಿ ನಾನು ನೆಕ್ಸ್ಟ್ ಲೆಸನ್ ನಲ್ಲಿ ಯಾವ್ಯಾವ್ದು 4 ಮಾಡೆಲ್ ಪೇಪರ್ಸ್ ಅಲ್ಲಿ ಯಾವ್ಯಾವ ಕ್ವೆಶನ್ ಕೊಟ್ಟಿದ್ದಾರೆ, ನೀವು ಯಾವ ಕ್ವೆಶನ್ಗೆ 100% ಆನ್ಸರ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಹೀಗೆ ವಿಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಸೆಷನ್ ಅಲ್ಲಿ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.